ನಮಸ್ಕಾರ ಸ್ನೇಹಿತರೆ. ಭಾರೀ ವಿರೋಧದ ನಡುವೆಯೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ 2025 ಪಂದ್ಯಕ್ಕೆ ಅಧಿಕೃತವಾಗಿ ವೇದಿಕೆ ಸಜ್ಜುಗೊಂಡಿದೆ. ಪೆಹಲ್ಗಾಮ್ ದಾಳಿಯ ನಂತರ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದ್ದು, ಈ ಪಂದ್ಯವನ್ನು ಭಾರತ ಆಡಬಾರದೆಂದು ಈಗ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಹೌದು ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ದೊಡ್ಡ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಭಾರತ ಪಾಕಿಸ್ತಾನ ವಿರುದ್ಧ ಈ ಪಂದ್ಯವನ್ನು ಆಡಬೇಕೋ ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನ ಭಾರತದ ವಿರುದ್ಧ ಎಂತಹ ನೀಚ ಬುದ್ಧಿ ತೋರಿಸಿತ್ತು ಎಂದು ನಿಮಗೆ ಗೊತ್ತೇ ಇರಬಹುದು. ಅದಾದ ಬಳಿಕ ಭಾರತ ಪಾಕಿಸ್ತಾನ ವಿರುದ್ಧದ ಎಲ್ಲಾ ಸಂಬಂಧವನ್ನು ಕೂಡ ಅಂತ್ಯಗೊಳಿಸಿತ್ತು. ಆದರೆ ಈಗ 2025 ಏಷ್ಯಾ ಕಪ್ T20 ಮಾದರಿಯಲ್ಲಿ ಯುಎಇನಲ್ಲಿ ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 28ರವರೆಗೆ ನಡೆಯಲಿದೆ. ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಭಾರತ ತಂಡ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದು, ತನ್ನ ಮೊದಲ ಪಂದ್ಯವನ್ನು ಸೆಪ್ಟೆಂಬರ್ 10ರಂದು ಯುಎಇ ವಿರುದ್ಧ ಆಡಲಿದ್ದರೆ, ಎರಡನೇ ಪಂದ್ಯವನ್ನು ಪಾಕಿಸ್ತಾನ ವಿರುದ್ಧ ಸೆಪ್ಟೆಂಬರ್ 14ರಂದು ರವಿವಾರದಂದು ಆಡಲಿದೆ. ಆದರೆ ಈ ಪಂದ್ಯದ ವಿರುದ್ಧ ಈಗ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಶಿಖರ್ ಧವನ್, ಮನೋಜ್ ತಿವಾರಿ ಅಂತ ಮಾಜಿ ಆಟಗಾರರು ತೀವ್ರವಾಗಿ ಟೀಕಿಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಮತ್ತೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಭಾರತೀಯ ಲೆಜೆಂಡ್ ತಂಡ ವರ್ಲ್ಡ್ ಲೆಜೆಂಡ್ ಲೀಗ್ ನಲ್ಲಿ ಭಾಗವಹಿಸಿ ಸೆಮಿಫೈನಲ್ ತನಕ ಪ್ರವೇಶ ಪಡೆದಿತ್ತು. ಆದರೆ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಪಾಕಿಸ್ತಾನ ತಂಡ ಎದುರಾದ ಕಾರಣ ಯುವರಾಜ್ ಸಿಂಗ್ ನೇತೃತ್ವದ ಭಾರತೀಯ ತಂಡ ಸರಣಿಯಿಂದಲೇ ಹಿಂದೆ ಸರಿಯುವ ಮೂಲಕ ದೇಶ ಪ್ರೇಮವನ್ನು ಮೆರೆದಿತ್ತು. ಅಂದು ಯುವರಾಜ್ ಸಿಂಗ್ ನಾಯಕತ್ವದ ಈ ತಂಡಕ್ಕೆ ಭಾರಿ ಪ್ರಶಂಸೆಗಳು ಕೂಡ ವ್ಯಕ್ತವಾಗಿದ್ದವು. ಮತ್ತೆ ಶಿಖರ್ ಧವನ್ ರಂತಹ ಆಟಗಾರರು ನೇರವಾಗಿ ನಾವು ಪಾಕಿಸ್ತಾನ ವಿರುದ್ಧ ಆಡುವುದಿಲ್ಲ ಎಂದು ಖಡಾಖಂಡಿತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದರು. ಆದರೆ ಈಗ ಭಾರತೀಯ ಮೇನ್ ತಂಡ ಏಷ್ಯಾ ಕಪ್ ಗಾಗಿ ತಯಾರಿ ನಡೆಸುತ್ತಿದ್ದು, ಅಧಿಕೃತವಾದ ವೇಳಾಪಟ್ಟಿಯ ಪ್ರಕಾರ ಪಾಕಿಸ್ತಾನ ವಿರುದ್ಧ ಆಡುತ್ತದೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.